ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾತ್ರ 1ನೇ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಆಗಿದ್ದರೂ ಕೂಡ ನಿಮಗೆ ಇನ್ನೂ ಅಮೌಂಟ್ ಬಂದಿಲ್ವಾ, ನಿಮ್ಮ ಖಾತೆಗೆ ಅಮೌಂಟ್ ಇನ್ನೂ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾತೃ ವಂದನಾ ಯೋಜನೆಗೆ ಅರ್ಜಿ ಸಲ್ಲಿಸಿದಲ್ಲಿ ನಿಮಗೆ ಸಿಗುವುದು 5,000 ರೂಪಾಯಿಗಳಾಗಿರುತ್ತೆ. ಮೊದಲನೇ ಹೆರಿಗೆಗೆ 5,000 ರೂಪಾಯಿಗಳನ್ನು ನಿಮಗೆ ಇನ್ಸ್ಟಾಲ್ಮೆಂಟ್ ಅಂದರೆ ಕಂತಿನ ರೂಪದಲ್ಲಿ ನಿಮಗೆ ಮೊದಲಾಗಿ 1,000, ನಂತರ 2,000, ಆಮೇಲೆ 2,000, ಹೀಗೆ 5,000 ರೂಪಾಯಿಗಳು ನಿಮ್ಮ ಅಕೌಂಟ್ಗೆ ಬರುತ್ತೆ. ನೀವು ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ, ಮೊದಲೇದಾಗಿ ನಿಮ್ಮ ಬ್ಯಾಂಕಿಗೆ DBT ಲಿಂಕ್ ಇದೆನಾ ಅಂದರೆ NPCI ಲಿಂಕ್ ಇದೆನಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. NPCI ಲಿಂಕ್ ಇಲ್ಲ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ನಿಮಗೆ ಹಣ ಬರೋದಿಲ್ಲ. ಯಾಕಂದರೆ NPCI ಲಿಂಕ್ ಮಾಡಿರೋದು ಅದಕ್ಕೋಸ್ಕರ. ಗೌರ್ಮೆಂಟಿಂದ ಯಾವುದೇ ರೀತಿ ಹಣ ಬಂದರೂ ನಿಮ್ಗೆ ಯಾವ ಖಾತೆಗೆ ಆಧಾರ್ ಲಿಂಕ್ ಇರುತ್ತೋ, NPCI ಲಿಂಕ್ ಆಗಿರುತ್ತೋ ಆ ಖಾತೆಗೆ ನಿಮಗೆ ಹಣವನ್ನು ಜಮಾ ಮಾಡ್ತಾರೆ. ಹಾಗಿದ್ರೆ ನೀವು ಮೊದಲೇದಾಗಿ ಕೆಲಸ ಮಾಡ್ಬೇಕನ್ನೋದಂದ್ರೆ, ನೀವು ಈ ಮಾತೃ ವಂದನಾ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಿ, ಯಾವ ಖಾತೆಗೆ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಜೆರಾಕ್ಸನ್ನು ಕೊಟ್ಟಿದ್ರಿ, ಅಪ್ಲೋಡನ್ನು ಮಾಡಿಸಿದ್ರಿ, ಆ ಖಾತೆಗೆ NPCI ಲಿಂಕ್ ಇದೆ ಅಂತ ಚೆಕ್ ಮಾಡಿಸ್ಬೇಕಾಗುತ್ತೆ. ನೀವು ಯಾವ ಖಾತೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಖಾತೆಯ ಜೆರಾಕ್ಸ್ ಪ್ರತಿಯನ್ನು ನೀವು ಮಾತೃ ವಂದನಾ ಯೋಜನೆಗೆ ಅರ್ಜಿಗೆ ಕೊಡಬೇಕಾಗಿರುತ್ತೆ. ಸೊ ಮೊದಲೇ ಕೆಲಸ, ನೀವು NPCI ಲಿಂಕ್ ಆಗಿರ್ತಕ್ಕಂಥ ಪಾಸ್ಬುಕ್ಕನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ. ಇನ್ನೊಂದು ಏನಂತಂದರೆ, ಕೆಲವರೆಲ್ಲ 5-6 ಅಕೌಂಟ್ಗಳ ಬ್ಯಾಂಕ್ ಖಾತೆಗಳನ್ನು ಹೊಂದಿರ್ತೀರಿ. ಅವರು ಏನು ಮಾಡ್ತೀರಿ, NPCI ಲಿಂಕ್ ಆಗಿರೋದು ಒಂದು, ಅಥವಾ ನೀವು ಅಲ್ಲಿ ಮಾತೃ ವಂದನಾ ಯೋಜನೆ ಅರ್ಜಿಗೆ ಕೊಡೋದು ಬೇರೆ ಒಂದು ಖಾತೆ ಆಗಿರುತ್ತೆ. ಆಗ ಈ ಸಮಸ್ಯೆ ಉಂಟಾಗುತ್ತೆ. ಆಗ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. NPCI ಲಿಂಕ್ ಇರತಕ್ಕಂಥ ಖಾತೆಗೆ ನಿಮ್ಮ ಹಣ ಬರುತ್ತೆ. ಸೊ ನೀವು NPCI ಲಿಂಕ್ ಯಾವುದು ಆಗಿದೆ ಅದನ್ನು ಚೆಕ್ ಮಾಡಿಕೊಂಡು ನೀವು ನಂತರ ಅರ್ಜಿಯನ್ನು ಸಲ್ಲಿಸಿ. ಥರದಾಗಿ ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ವರ್ಷಗಳ ಕಾಲ ನೀವು ಟ್ರಾನ್ಸಾಕ್ಷನ್ ಮಾಡೋದಲ್ಲ, ಅದು ಫ್ರೀಜ್ ಆಗಿರುತ್ತೆ. ಸೊ ಆಗ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. NPCI ಲಿಂಕ್ ಇದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ, ಅದನ್ನು ತಡೆ ಹಿಡಿದಿರ್ತಾರೆ. ಸೊ ಆದ್ದರಿಂದ ನೀವು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಿರ್ತೀರಿ ಆ ಖಾತೆಯ ಬ್ಯಾಂಕಿಗೆ NPCI ಲಿಂಕ್ ಮಾಡಿಸಿ ಆ ಖಾತೆಯ ಪ್ರತಿಯನ್ನು ನೀವು ಈ ಮಾತೃ ವಂದನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಂತರ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂಥ ಹೆಸರು ಹಾಗೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು ಹಾಗೂ ತಾಯಿ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಸೇಮ್ ಆಗಿರಬೇಕಾಗಿರುತ್ತೆ. ಯಾವುದಾದ್ರೂ ವ್ಯತ್ಯಾಸ ಆಗಿದ್ದಲ್ಲಿ ಕೂಡ ನಿಮಗೆ ಅಮೌಂಟ್ ಬರದೇ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ಏನಂತಂದರೆ, ಕೆಲವೊಂದು ಸಲ ಅರ್ಜಿಯನ್ನು ಪೂರ್ಣಗೊಳಿಸಿರೋದಿಲ್ಲ, ಪೆಂಡಿಂಗಲ್ಲಿ ಉಳಿಸಿರ್ತಾರೆ. ಆಗ ಕೂಡ ನಿಮಗೆ ಈ ಅಮೌಂಟ್ ಬರೋದಿಲ್ಲ ಸ್ನೇಹಿತರೆ. ಅರ್ಜಿ ಕಂಪ್ಲೀಟ್ ಆಗಿರಬೇಕು, ನಿಮಗೆ ಬೆನಿಫಿಷರಿ ID ಜನ್ರೇಟ್ ಆಗಿರಬೇಕು. ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಈ ಮಾತೃ ವಂದನಾ ಯೋಜನೆಯ ಹಣ ಬರುತ್ತೆ. ತಾಯಿ ಕಾರ್ಡಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ, ಅದರಿಂದನೂ ಕೂಡ ನಿಮಗೆ ಸಮಸ್ಯೆ ಆಗ್ಬೋದು. ಸೊ ತಾಯಿ ಕಾರ್ಡಲ್ಲಿ ಎಲ್ಲ ಅಂಶಗಳು ಕರೆಕ್ಟ್ ಇದ್ದು, ಆಧಾರ್ ಕಾರ್ಡಲ್ಲಿ ನೇಮ್ ಹಾಗೂ ಬ್ಯಾಂಕ್ ಖಾತೆಯಲ್ಲಿ ನೇಮ್ ಕರೆಕ್ಟ್ ಇದ್ದು, NPCI ಲಿಂಕ್ ಆಗಿದ್ದು, DBT ಲಿಂಕ್ ಆಗಿದ್ದು ಹಾಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ. ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದು ಬಹಳ ತಿಂಗಳಾಯಿತು, ಹೆರಿಗೆ ಕೂಡ ಆಯಿತು. ಹೆರಿಗೆ ಆಗಿ ಭಾಳ ತಿಂಗಳಾದರೂ ಕೂಡ ಈ ಅಮೌಂಟ್ ಬಂದಿಲ್ಲ, ಮಾತೃ ವಂದನಾ ಯೋಜನೆ ಅಮೌಂಟ್ ಬಂದಿಲ್ಲ ಅಂತಂದರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಖಾತೆಯಲ್ಲಿ NPCI ಲಿಂಕ್ ಇದನ್ನು DBT ಲಿಂಕ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಖಾತೆ ಚಾಲ್ತಿಯಲ್ಲಿದ್ದರೆ ಮಾತ್ರ ಈ ಅಮೌಂಟ್ ಬರುತ್ತೆ. ನೀವು ಕೂಡಲೇ NPCI ಲಿಂಕ್ ಮಾಡಿಸಿದರೆ ನಿಮ್ಮ ಹಣ ಎಲ್ಲಿಗೆ ಹೋಗೋದಿಲ್ಲ, ಮತ್ತು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಹಾಗಿದ್ರೆ ಈ ಮಾತೃ ವಂದನಾ ಯೋಜನೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ಏನಾಗಿದೆ, ಅದರ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ನಿಮಗೆ ಒಂದು ಬೆನಿಫಿಷರಿ ಐಡಿಯನ್ನು ಕೊಟ್ಟಿರ್ತಾರೆ. ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮ್ಮ ಮೆಸೇಜ್ ಕೂಡ ಬಂದಿರುತ್ತೆ. ಹಾಗೂ ಅಂಗನವಾಡಿ ಕಾರ್ಯಕರ್ತರು ನಿಮಗೆ ಬೆನಿಫಿಷರಿ ಐಡಿಯನ್ನು ಕೊಟ್ಟಿರ್ತಾರೆ. ಆ ಐಡಿಯನ್ ಮೂಲಕ ಅಥವಾ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂಲಕ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿದೆ. ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೇನೆ, ಈ ವೆಬ್ಸೈಟ್ ಲಿಂಕನ್ನು. ಆ ವೆಬ್ಸೈಟ್ ಮೂಲಕ ನೀವು ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗಿದೆ. ಸ್ಟೇಟಸಲ್ಲಿ ಅಮೌಂಟ್ ಏನಾದರೂ ಪೆಂಡಿಂಗ್ ಅಂತಿದ್ದರೆ ನಿಮಗೆ ನಂತರ ದಿನಗಳಲ್ಲಿ ಅಮೌಂಟ್ ಬಂದೇ ಬರುತ್ತೆ. ಹಾಗೂ ಇಲ್ಲಿ ರಿಜೆಕ್ಟೆಡ್ ಅಂತಿದ್ದರೆ ಅಮೌಂಟ್ ಬರೋದಿಲ್ಲ. ಇಲ್ಲಿ ಏನಾದರೂ ಅಕ್ಸೆಪ್ಟ್ ಅಂತಿದ್ದರೆ, ಪೇಮೆಂಟ್ ಡನ್ ಅಂತಿದ್ದರೆ ನಿಮ್ಮ ಮುಂದಿನ ಕೆಲವು ದಿನಗಳಲ್ಲಿ ನೀವು ಅಮೌಂಟ್ ಬರುತ್ತೆ ಅಂತ ಅರ್ಥ. ಸೊ ಈ ಸ್ಟೇಟಸ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅದ್ರ ಮೂಲಕ ಚೆಕ್ ಮಾಡ್ಬೋದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.